ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆಲ್ಲ ಹೋಗಿ ನನಗೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ. ಯಾಕೆ ಅಂತಂದರೆ ನಂಗೆ ಆರಾಮಿರಲಿಲ್ಲ. ಹೀಗಾಗಿ ಪಟ ಅಡುಗೆ ಮುಗಿಸಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಹೀಗಾಗಿ ಮಾಡಲಿಲ್ಲ. ಆಮೇಲೆ ಸಾಯಂಕಾಲಕ್ಕೆ ಅಂದ್ರೇನು ಎಡಿಗಷ್ಟೇ ಎಡಿ ಪೂಜೆ ಅಷ್ಟು ಮಾಡೋದಕ್ಕಿಂತ ಮತ್ತು ಬಿಟ್ಬಿಟ್ಟೆ ಫ್ರೆಂಡ್ಸ. ಸಾಯಂಕಾಲಕ್ಕೆ ಅಂಥೇಳಿ ಅದು ಹುಣ್ಗಾನು ಪೂರ್ಣ ಹಾಕಿರ್ಕಿಲ್ಲ, ಎಲ್ಲ ಬ್ಯಾಳಿನೂ ಕುದ್ದಿದ್ದು ಹಂಗೆ ಇತ್ತಲ್ಲ, ಅದನ್ನು ಬೆಲ್ಲದ ಬ್ಯಾಳೆ ಬಿಚ್ಚಿ ಕಡುಬು ಹಿಟ್ಟಿನ ಕಡ್ಬಿಗೆ ನಾದಿಟ್ಟಿದ್ವಲ್ಲ ಅದನ್ನು ಬೆಲ್ಲದ ಬೇಳೆ ಬಿಚ್ಚಿ ಕಡುಬು ಮಾಡಿದ್ರಾತಂತೇಳಿ ಮಾಡೋಕೆ ಪ್ರಿಪ್ರೇಷನ್ ಮಾಡೀನಿ. ಕಟ್ಟಿನ ಸಾರು ಬೆಳಗ್ಗೆ ಏನೂ ಮಾಡಲಿಲ್ಲ ಫ್ರೆಂಡ್ಸ್ ನಾನು, ಯಾಕಂದ್ರೆ ನನಗೆ ಅಷ್ಟು ಮಾಡುವಷ್ಟು ಪೇಷನ್ಸ್ ಇರಲಿಲ್ಲ. ಭಾಳ ತ್ರಾಸ ಆಗತ್ತಿತ್ತು. ಪೂಜೆ ಆಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಎಲ್ಲ ಇದ್ರಾಗ ನಮ್ಮ ಗೌರೀಶನ್ನ ದೀಕ್ಷಾನ ಶಾಲೆಗೆ ಕಳಿಸ್ಬೇಕಂದ್ರೆ ನನಗೆ ಸಾಕಾಗಿ ಹೋಗತ್ತೆ ಫ್ರೆಂಡ್ಸ. ಆಮೇಲೆ ನಮ್ಮ ಆಂಟಿಯವರು ಬಂದಿದ್ರಲ್ಲ, ಅವ್ರ ಜೊತೆ ನಮ್ಮ ಅಜ್ಜಾರ ಯಾವ ರೀತಿ ಮಾತಾಡಿದ್ರ ಅಂತೇಳಿ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಾನಿ. ಅಂದರೆ ಹಿರಿಯರ ಮಾತು ಚಂದ ನೋಡ್ರಿ, ಹಿಂಗಾಗಿ ಕೇಳೋಕೆ ಒಂಥರ ಇಂಟ್ರೆಸ್ಟ್ ಬರ್ತದೆ. ಯಾಕಂದ್ರೆ ಅವ್ರಿಗೇನು ಅನುಭವ ಆಗಿರ್ತತ್ತಲ್ಲ ಅದನ್ನು ಹೇಳ್ತಿರ್ತಾರಲ್ಲ ಅವ್ರು, ಹಿಂಗಾಗಿ ಖುಷಿ ಅನ್ನಿಸ್ತು ಫ್ರೆಂಡ್ಸ್. ವಿಡಿಯೋ ನಿಮಗೆ ನೋಡಿರಿ ಯಾವ ರೀತಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಸಾಯಂಕಾಲ ಆತಂದ್ರೆ ಇಷ್ಟರು ಸಾಕು, ನಮ್ಮ ಮಕ್ಕಳ ಸೈನ ಇಷ್ಟು ಒಂದು ಕಡೆ ಕೂಡ್ಬಿಡ್ತೈತಿ. ಒಂದೊಂದು ಮಕ್ಕಳು ಒಂದೊಂದು ಥರ ಮಾಡ್ತಿರ್ತಾವ, ನೋಡೋಕೆ ಒಂಥರ ಖುಷಿ ಅನ್ನಿಸ್ಬಿಡ್ತೈತಿ. ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಏನೇನು ಮಾಡ್ಯಾರ, ಆಮೇಲೆ ನಾನು ಯಾವ ರೀತಿ ಅಡುಗೆನ ಮಾಡೀನಿ ಅಂತೇಳಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವ್ರು ಏನು ಮಾಡಾಕೊಂಡ್ರಿ ಈಗ? ಅಮ್ಮಾರ ಏನು ಮಾಡಾಕೊಟ್ರಿ? ಕೈ ಕಾಲು ಮಾಡಿ ತೊಗೊಳಕ್ಕೆ ನೀವು ತೊಗೊಂಡು ಹಾಂ ಬಿಂದಿಗೆ ತೊಗೊಂಡ ಅಲ್ಲೇ ತೊಳ್ಕೊಂಬಿಡ್ಬೇಕ್ರಿ, ಇಲ್ಲಿ ಬಚ್ಚಲ್ದಾಗ ಅಲ್ಲೇ. ಹೋರಿ ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಡು ಈ ಬತ್ತಿ ಹಚ್ಕೊಂಡು ಬರ್ರಿ. ಮಾವನ ಸಲುವಾಗಿ ಯಾಕೆ ಮಾಡ್ಕೊಳತ್ತ? ನಾನು ಮಾಡಬೇಡ ಏನದ ನನ್ನ ಕಾನೂನು ಫೋನ್ನೇ ಮಾಡ್ಲಿಕ್ಕೆ ಫೋಟೋ ಹಾಕ್ತಾ ಹಾಕಲಿ ಬಿಡ. ಏನಾಗ ಕೇಳಿದ್ರೆ ನಮ್ಮದೇ ಏನೇನ್ರ ಹಾಕ್ಬಿಡ್ತಾವ ಅದ್ರಾಗ. ಆಗ್ಲೇ ನೋಡ ಅಪ್ಪನು ಸುಮ್ಮನೆ ಇದ್ದ, ನೀನು ಸುಮ್ಮನೆ ಏನ್ ಮಾಡಕ್ ಹೋಗಲ್ಲ. ಬೈಯ ಬರಂಗಿಲ್ಲ, ಬೈದು ರೊಟ್ಟಿ ಸಿಗಂಗಿಲ್ಲಲ್ಲ, ರೊಟ್ಟಿ ಬಿಡಂಗಿಲ್ಲಲ್ಲ ಸಸ್ತಾರ. ಬೈದಂತೂ ಬರೋದಿಲ್ಲ ನೋಡಲ್ಲ ರೊಟ್ಟಿ ಕೊಡಂಗಿಲ್ಲ ಅವರು. ಅಲ್ಲ ನಮ್ಮ ಅಜ್ಜಾರು ಪಟಕ ಕರೆಕ್ಟ್ ಮಾಡ್ಕೊಂಡು ರೊಟ್ಟಿ ಕೊಡೋದಿಲ್ಲ, ಅದಕ್ಕೆ ಬೈದು ಸುಮ್ಮನೆ ಆಗ್ಬಿಡೋದು. ಎಷ್ಟು ಇದಿರ್ತೀವಪ್ಪ ಸಸ್ಯರಿಗೆ. ಇರೋ ಒಂದ್ ರೊಟ್ಟಿ ಇನ್ನು ಕಲ್ಯಾಕ್ ಹೋಗಿ 2 ದಿನ ಬಂದ. ನಮ್ಮ ಮನ್ಯಾಗ ಹಂಗಿಲ್ವಾ, ನಮ್ಮ ಮಾವುಗಳಾತು ನಮ್ಮ ಅತ್ಯಾರಾತು ಇನ್ನೂ ಹೆಣ್ಣು ಮಕ್ಕಳನ್ನ ಬಿಡ್ತಾರ, ಸೊಸ್ತಾರ ಬಿಟ್ಟು ಕೊಡೋದಿಲ್ಲ. ಬೇಕಾದಂಗೆ ನೋಡ್ರಿ ನೀವು. ನಾವು ನಾನು ಹಾಕೊಂಡು ತಿಂದು ಬಂದು ಬಿಡೋಣ. ನೀರು ರೊಟ್ಟಿ ಕೊಡ, ನೀರು ರೊಟ್ಟಿ ಕೊಡೋಣ ಇದ್ರ ರೊಟ್ಟಿ ಕೊಡ್ತೀರಿ ಏನು ಮಾಡೋದ? ಹಚ್ಕೊಂಡ್ರೆ ತಿನ್ಬೋದು, ಹಚ್ಕೊಳ್ಳಿ ನಾವು ಹಚ್ಕೊಂಡು ತಿನ್ಬೋದು. ಯಾಕೆ ಟೆನ್ಷನ್ ತೊಗೋಬೇಕ್ರಿ? ಹೌದಲ್ಲ, ಕರೆಕ್ಟ್ ಐತ್ರಿ ಅಜ್ಜಾರಿ, ಅದ ನಿಮ್ದ ಬರೋಬ್ಬರಿ. ಸುಮ್ಮನೆ ತಲೆ ಕೆಡಿಸ್ಬೋದು. ಹಿಂಗೆ ಬರುತ್ತೆ ಮತ್ತೇನು ಎಲ್ಲ ಆರಾಮಲ್ಲ? ಎಲ್ಲಿ ಬಿದ್ದೆಲ್ಲಿ ನೋವು ಮಾಡ್ಕೊಂಡಿದ್ರಿ? ಈಗ ಎಲ್ಲ ಮುರಿದೈತದ. ಮತ್ತೆ ಹೆಂಗ್ ಮಾಡಿದ್ರೆ? ದಿಚ್ಚು ಅಜ್ಜ ಮಾತಾಡ್ತಾನಂತ ಶಟ್ಕೊಂಡ ಇಡ್ಲಿ ಮಾಡ್ಲಿ. ಇಡ್ಲಿ ತಿಂದ ಸಾಕು, ಇಷ್ಟ ಊಟ ಆಗೈತಿ. ಈಗ ಬೇಡಪ್ಪ ನೀನು ಅವಾಗ ಮಾಡ್ಲಿ ಇಡ್ಲಿ. ನೀ ಬರ್ಲಿಲ್ಲ, ರೊಟ್ಟಿ ತಿಂದೇನೆ ಅಂತ ಹೊಲಕ್ ಹೋದಿಲ್ಲ. ಮತ್ತೆ ರೊಟ್ಟಿನ ತಿಂದ ನಾನು ಒಟ್ಟು ಹೊರಗೆ ಬಂದೆ ಅಂದ್ರೆ ಗಟ್ಟಿ ಮುಟ್ಟಿಲ್ಲ. ಹೊರಗೆ ಬರೋ ನಾಟಕ ಹೊಲಕ ಹೋಗಿ ಬಿಡ್ಬೇಕು, ನಾಟಕ ಹೊರಗೆ ಬಂದೆ ಅಂದ್ರೆ ನೀ ಬರ್ಲಿಲ್ಲಲ್ಲ. ಇವತ್ತು ಒಂದಿನ ಟೈಮ್ ಐತಿ, ಹಿಂಗೆ ಎಲ್ಲರ ಕಡೆ ಹೋಗಿ ಬಂದ್ಬಿಡೋಣ ಅಂತ ಆತ. ನಾವು ಒಟ್ಟು ಹೊರಗಿದ್ನ ಅಂದ್ರೆ ಊಟಕ್ಕೆ ಆಗೇನ ಸರ್ ಹೊಲಕ ಹೊಂಟ ಬಿಟ್ಟಿರ್ತೀನಿ. ಅವಾಗ ಆಟ ಆಗಿತ್ತೇನಿಲ್ಲ. ಹಿಂಗೆ ಮುಂಜಾನೆ ಎದ್ದು ಹೋಗಿ
ನೀವು ಊರಿ ಕೇಳ್ತಿದ್ರ ಏನೋ ಕೂಡಿಲ್ಲ ನಾವು ಸುಮ್ಮನೆ ಹಿಂಗೆ ಆಗ್ಬೋದು. ಹಾಂ ಆರಾಮದಿಲ್ಲ. ಇನ್ನೊಂದ್ ಸ್ವಲ್ಪ ಏನಾರ ತಿಂದು ದುಂಡಗ ಎಷ್ಟು ಸೊರಗ್ ಬಿಟ್ಟಿದ್ರಿ ಸೊರಗಿದಿ ಜಗ್ಗಿ ಇನ್ನೊಂದ್ ಸ್ವಲ್ಪ ಹೊಡ್ತುಂಬ ಚಲೋ ತೆಗ್ತೀನಿ. ಅವನು ತಲೆಗೆ ಎಣ್ಣೆ ಹಚ್ಕೊಳತ್ತೀಯ? ಎರ್ಕೊಂಡಿನ ಎಣ್ಣೆ ಹಚ್ಕೊಳತ್ತೀನ? ಹೆಂಗದ? ಯಾರು ಅಮ್ಮ ಹಚ್ತಾಳ? ನೀನು ತಳ್ಕೊಂಡ್ರ ತಗರ್ಲೆ ಆಕೆ ತಳ್ಕೊಂಡ್ರಿ ನೀನು ನೀವು ಹಚ್ಬೇಕಿ. ಓಯ್ ಹೆಂಗೆ ಹಚ್ಕೊಳಕತ್ತಿ? ಎಣ್ಣೆ ಹೆಂಗೆ ಹಚ್ಕೋಕತ್ತಿ ತೋರ್ಸಕಿ ತೋರ್ಸ. ಎಣ್ಣೆ ಹಚ್ಕೋಬೇ? ಹಚ್ಕೋ ಎಣ್ಣೆ ಹಚ್ಕೋ. ನೀ ಸುಮ್ಮನೆ ನೀ ಹಚ್ಕೋ ಎಣ್ಣೆನ ಹಚ್ಕೋ ಎರಡು ಕೈ ಹಚ್ಕೋ. ಸೋನಿ ಎಣ್ಣೆ ಹಚ್ಕೊಳತ್ತಲ್ಲ. ಎಣ್ಣೆ ಹಚ್ಕೋಕತ್ತೀನಿ ಬೇ. ಹಾಯ್ ಮಸ್ತ್ ಐತ್ ಬಿಡಿ ಅದೇ ಎಣ್ಣೆ ಹಚ್ಕೋದು. ನನಗಟ್ಟು ಹಚ್ತೀನ? ಅಮ್ಮಗೆ ಹಚ್ಚು ಹಾಂ ಹಚ್ಚು ಹಚ್ ನನಗೆ ಹಚ್. ಹಂಗಲ್ಲದ ನಿಮ್ಮ ಅಮ್ಮಗೆ ಎಣ್ಣೆ ಹಚ್ಚಂದ್ವಲ್ಲ ಹಾಕಿ ತನಗ ಹಚ್ಕೊಳಕತ್. ಅಮ್ಮಗೆ ಹಚ್ಚು ಮತ್ತೆ ಹಚ್ಚು ಅಮ್ಮಗೆ ಹಚ್ತೀನ? ಹಚ್ತೀಯ ಸೋನ ಅಂಬ ಆಯ್ತು ನೋಡಲ್ದ ಅಂಬ ನೋಡ್ರಿ ಅಂಬ ಹೊಡೆದು ಬರ್ಬೇಕ್ರಿ ಹೊಡೆದು ಬಾದ್ರೆ ಅಂಬನ ತೆಕ್ಕೋ ಹೋಗಿ ತಲೆಗೆ ತಿಕ್ಕೋ ತಲೆ ತಿಕ್ಕೋ ತಲೆಗೆ ತಿಕ್ಕೋರ್ರಿ ಹಿಂಗೆ ಆತ ಎಣ್ಣೆ ಡಬ್ಬಿ ಸಿಕ್ಕರು ಮುಗದ ಹೋತಿವ್ರ ಕೈಯಾಗ. ಚಿನ್ನರ ಮೇಳ ಏನ್ ನೋಡ್ತೀರಿ? ಚಿನ್ನರ ಮೇಳ ಎಷ್ಟಾಕಿ ತಗೋನಿ ಹಂಗ ಮಾಡಕತ್ತ. ದೀಕ್ಷಾ ಏನ್ ಮಾಡಕತ್ತಿ? ದೀಕ್ಷಾ ಎಷ್ಟು ಬಂದಿದ್ದಾರೆ ಇವ್ರ? ಅಮೃತ, ಅಂಜು, ಅನು, ದೀಕ್ಷಾ, ಗೌರಿ, ಅಪರ್ಣ, ಈಕಿ ಸ್ನೇಹ. ಎಷ್ಟು ಮಂದಿ? 7 ಮಂದಿ ಆದ್ರನ? 7 ಮಂದಿ. 8 ಮಂದಿ ಅಡ್ಡಿ ಹೇಗೆ ನೀಡಿದ? ಒಂದು ಕ್ವಶನ್ ಕೇಳ್ತೀನಿ, ಯಾರು ಆನ್ಸರ್ ಚಾಕ್ಲೇಟ್ ಅಲ್ಲ ನೀ ಯಾಕೆ ಚಾಕ್ಲೇಟ್ ತಂಬ ಏನ್ ಅನಿಸ್ತಿ? ಸತೀಶ ಏನ್ ಬರ್ತೈತೆ ಅವಂಗ? ನೀನ ಅಂಜಲಿ ಬಾಯ್ ತುಂಬ ಹೊಂಟೀಗ ನೋಡ್ರಿ ಈಗ ನಿಮಗೆ ಚಾಕ್ಲೇಟ್ ಕೊಟ್ರ ಮಕ್ಕಳ ಜೊತೆ ಆಟ, ನಮ್ಮ ಅಜ್ಜಾರ ಜೊತೆ ಮಾತುಕತೆ ಎಲ್ಲ ಮುಗೀತಲ್ಲ. ಈಗ ನೆಕ್ಸ್ಟ್ ಇನ್ನು ಸಾರು ಮಾಡಿಬಿಡೋಣ ಬರ್ರಿ ಫ್ರೆಂಡ್ಸ. ಸಾರಿಗೆ ನಾನು ಟೊಮೆಟೊ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಆಮೇಲೆ ಧನಿಯಾ ಮತ್ತು ಕಾಳುಮೆಣಸು, ಈಗ ಸಾಸಿವೆ, ಜೀರಿಗೆ ಎಲ್ಲನೂ ಎಣ್ಣೆ ಒಳಗೆ ಹಾಕ್ಕೊಂಡು ಹುರಿದೆ. ಈಗ ನೆಕ್ಸ್ಟ್ ಅದಕ್ಕೆ ಸಾರಿಗೆ ಒಗ್ಗರಣೆ ಹಾಕಿಬಿಡ್ತೇನೆ ನೋಡ್ರಿ ಪಟಾಪಟ ಅಂತೇಳಿ. ಅಂದ್ರೆ ಸಾರು ಕುದಿಸ್ಕೊಂಡು ಸಾರು ಒಗ್ಗರಣೆ ಹಾಕಿ ಅದನ್ನು ಕುದಿಯೋಕೆ ಇಟ್ಟಿಂದ ಇತ್ತಾಗ ಬೆಲ್ಲದ ಬೇಳೆ ಬಿಚ್ಕಡ್ಬು ಹೇಳಿದ್ದೆಲ್ಲ ಅದನ್ನು ಮಾಡಿದ್ರತ್ತ. ಬೆಲ್ಲದ ಬೇಳೆ ಅಂತೂ ರೆಡಿ ಐತಿ ಫ್ರೆಂಡ್ಸ್. ನೆಕ್ಸ್ಟ್ ಇದು ಬಿಚ್ಕಡ್ಬು ಐತಲ್ಲ ಅದನ್ನೊಂದು ಇಟ್ಟು ಮಾಡ್ಕೊಂಬಿಡೋಣ. ಆಮೇಲೆ ಬಿಚ್ಕಡ್ಬು ಮಾಡೋದಂದ್ರೆ ಹೆಲ್ದಿನೂ ಅನಿಸ್ತತಿ ಫ್ರೆಂಡ್ಸ್, ಪಟಾಪಟ ಅಂತಕತ್ ನೋಡಿ. ಆಮೇಲೆ ಎಣ್ಣೆಗೆ ತಿನ್ನಬಾರ್ದು ಅಂತ ಇರ್ತೇವಲ್ಲ, ಸ್ವಲ್ಪ ಆಯ್ಲಿ ಫುಡ್ ಕಡಿಮೆ ಮಾಡ್ಬೇಕು. ಈ ಥರ ಎಲ್ಲ ಮಾಡ್ಕೊಂಡು ತಿಂದ್ರೆ ಹೆಲ್ದಿನೂ ಇರ್ತದೆ ನೋಡಿದ್ರಿ ಫ್ರೆಂಡ್ಸ್. ಅದಕ್ಕೆ ನಾನು ರಾತ್ರಿಗೆ ನಂಗೆ ಆರಾಮಿಲ್ಲ ತ್ರಾಸು ಆಗತ್ತಿತ್ತು, ಹೀಗಾಗಿ ಸುಮ್ಮನೆ
ಅದನ್ನು ಇದೆ ಮತ್ತು ಹೋಳ್ಗೆ ಕಡುಬು ಎಲ್ಲಿ ಮಾಡೋದಂತೇಳಿ ಅದಿತ್ತಲ್ಲ ಬೆಲ್ಲದ ಬೇಳೆ ಅದ್ರ ಸಲುವಾಗಿನ ಬಿಚ್ಗಡ್ಬು ಮಾಡ್ಕೊಂಬಿಟ್ಟೆ. ತಿನ್ನಾಕ ಮೆತ್ತಗೆ ಹುಡುಗರು ಇಷ್ಟಪಟ್ಕೊಂಡು ತಿಂದವು. ಒಂಥರ ಸಪ್ಪಗೆ ಹತ್ತಾವಲ್ಲ, ಭಾರಿ ಟೇಸ್ಟ್ ಹತ್ತಾವು. ಅದ್ರ ಜೊತೆ ಬದ್ನಿಕಾಯಿ ಪಲ್ಯ ಖಾರ ಎಣ್ಣೆನೂ ಹಚ್ಕೊಂಡು ತಿನ್ಬೋದು. ಬೇಡ ಅಂತಂದ್ರೆ ಬೆಲ್ಲದ ಬೇಳೆನೂ ಹಚ್ಕೊಂಡು ತಿನ್ಬೋದು. ಸಪ್ಪನೂ ತಿಂದ್ರೂ ಟೇಸ್ಟ್ ಹತ್ತಾವು. ನಿಮ್ಗೆ ಹೆಂಗೆ ಟೇಸ್ಟಿಗೆ ಅನುಗುಣ ಆಗತ್ತೆ ಹಂಗೆ ತಿನ್ಬೋದು ಫ್ರೆಂಡ್ಸ. ಈಗ ನೆಕ್ಸ್ಟ್ ಸಾರು ಒಗ್ಗರಣೆ ಹಾಕಿದ್ನಲ್ಲ, ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಒಗ್ಗರಣೆ ಅದಾರು ಹಾಕಿ ಎಲ್ಲನೂ ಎಣ್ಣೆ ಒಳಗೆ ಹಾಕ್ಕೊಂಡು ಉಪ್ಪು ಖಾರ ಗುರಳ್ ಪುಡಿ ಸೊಪ್ಪು ಮಸಾಲೆ ಹಾಕಿ ಇದಕ್ಕೆ ಕಟ್ ಸುರುವಿ ಕಟ್ನ ಕುದಿಯಕ್ಕೆ ಇಟ್ಬಿಡೋಣ ಫ್ರೆಂಡ್ಸ್. ಇವಾಗ ಕಟ್ಟು ಸುರುತ್ತದ ನೋಡ್ರಿ. ಇದೆಲ್ಲ ಚಲೋತ್ನಂಗೆ ಒಂದಿಟ್ಟು ಕುದೀಲಿ ನೋಡಿ. ಕಟ್ಟು ಹೆಂಗೆ ಇರ್ತೈತಿದು ಬ್ಯಾಳಿ ಕಟ್ಟು ಭಾರಿ ಮಂದಗೆ ಇರ್ತೈತಿ. ನಿಮ್ಗೆ ಬೇಕಂದ್ರೆ ತಿಳಿಯಾಗಿನೂ ಮಾಡ್ಕೊರಿ, ಇಲ್ಲ ಮಂದಗೆ ಬೇಕಾದ್ರೆ ಮಂದಗೂ ಮಾಡ್ಕೊರಿ. ನಾ ಅಂತರೂ ಮೀಡಿಯಮ್ ಮಾಡಿದೆ ಕಟ್ಟಿನ ಸಾರು. ಮಸ್ತ್ ಅಂದ್ರೆ ಮಸ್ತ್ ಆಕತ್ ನೋಡ್ರಿ ನಮ್ದು ಕಟ್ಟಿನ ಸಾರು. ಭಾರಿ ಟೇಸ್ಟ್. ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಳೆ ಹೋಳಿಗೆ ಕಟ್ಟಿನ ಸಾರು ಅನ್ನ ಸೂಪರ್ ಟೇಸ್ಟ್. ಇದು ಸಾರಂತೂ ಕುದಿಯಾಕತ್ತೆ ನೋಡ್ರಿ. ಇದಕ್ಕೆ ಸ್ವಲ್ಪ ಬೇಕಂದ್ರೆ ನೀವು ಹುಣ್ಗಾನು ಹಾಕ್ಕೋಬೋದು. ಇನ್ನೂ ದಪ್ಪ ಬೇಕಂದ್ರೆ, ಬ್ಯಾಡ ಅಂತಂದ್ರೆ ಅಷ್ಟನ್ನು ಬಿಡ್ಬೋದು. ಕಟ್ಟು ಎಷ್ಟಿರ್ತೈತಿ ಅಷ್ಟೇ. ನಾನು ಬೆಲ್ಲ ಹಾಕಲಿಲ್ಲ, ಸ್ವಲ್ಪ ಹುಣ್ಗ ಹಾಕಿಬಿಟ್ಟೆ. ಇನ್ನೊಂದು ಸ್ವಲ್ಪ ದಪ್ಪ ಆಗಲಿ ಸಾಂಬಾರು ಟೈಪ್ ಅಂಥೇಳಿ. ಇವಾಗ ಅನ್ನಕ್ಕೆ ಹಾಕಿ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ. ನೋಡಿರಿ ಹಿಂಗೆ ರೆಡಿ ಆಗೈತೆ ನೋಡೋದ್ರಾಗ ನಮ್ದು ಬೇಳೆ ಕಟ್ಟಿನ ಸಾರು. ನಮ್ಮ ದೀಕ್ಷುನು ಊಟ ಕೇಳಾಕತ್ತಿದ್ಲಲ್ಲ, ಆಕೆ ಸ್ವಲ್ಪ ಅನ್ನ ಸಾರು ನೀರು ಕೊಟ್ಟೆ. ಮಸ್ತ್ ಅಂದ್ರೆ ಮಸ್ತ್ ಕನ್ಸಾಕತ್ತಿ ಫ್ರೆಂಡ್ಸ. ನೆಕ್ಸ್ಟ್ ಏನೈತಲ್ಲ ಬಿಚ್ಗಡ್ಬು ಮಾಡ್ಕೊಳಕ್ಕಂತೇಳಿ ನೀರಕ್ಕೆ ಕುದಿ ಇಟ್ಟು ಬಿಚ್ಗಡ್ಬು ಮಾಡಾಕತ್ತೆ ನೋಡ್ರಿ. ಏನಿಲ್ಲ, ನೀವು ಪೂರಿ ಲಟ್ಟಿಸ್ಕೊತಿರಲ್ಲ ಆ ಟೈಪ್ ಇದನ್ನ ಎಲಿನ ಲಟ್ಟಿಸ್ಕೊಂಡು ನೀರು ಎಣ್ಣೆ ಒಳಗೆ ಕರಿತೀರಲ್ಲ, ಬಟ್ ಅದ್ರ ಬದಲಿ ನೀರೊಳಗೆ ಕುದಿಸ್ಕೋಬೋದು ನೀವು. ಬಾಳ್ಗೆ ಒಳಗೆ ಹಾಕೋಣ ಅದು ಮ್ಯಾಲೆ ಬಂದುಬಿಡ್ತೈತೆ ನೋಡ್ರಿ ಕುದ್ದು ತಾನ. ಅಂದ್ರೆ ಅದು ಕುದತ್ತಿ ಅಂತ ಅರ್ಥ. ಸ್ವಲ್ಪ ಕುದಿಸ್ಕೊಂಡು ತೆಗಿಬೇಕು ನೋಡ್ರಿ. ಅವು ಹೆಂಗೆ ಗೊತ್ತಿರ್ತೈತಿ ಹೆಂಗೆ ಕಾಣಿಸ್ತಾವಂತ ನೋಡ್ರಿ ಬೇಕಾರೆ. ಭಾಳ ಮಂದಿ ಮಾಡ್ತಿರೋ ಎಲ್ಲೋ ಗೊತ್ತಿಲ್ಲ. ನಾ ಅಮಾವಾಸ್ಯೆಗೊಮ್ಮೆ ಹಿಟ್ಟದು ಉಳಿದಿತ್ತು ಅಂತಂದ್ರೆ ಹುಡುಗರು ತಿಂತಾವಂತೇಳಿ ಇದೇ ಟೈಪ್ ಮಾಡೋದು ಭಾಳ್ರಿ. ಅದನ್ನು ನಿಮ್ಗೆ ತೋರಿಸಿದೆ. ನೋಡ್ತಾನೆ ತಾನೇ ಹೆಂಗೆ ಹೇಳ್ತಾವೆ ಅಂಥೇಳಿ ನೀಟಾಗಿ ಬಿಟ್ಕೊಂಡ್ಬಿಟ್ರೆ ಕುದ್ದು ತಾನೇ ಹೊಳ್ಬಿಡ್ತಾವೆ. ಅದು ಹೆಂಗೆ ಕುದೀತೈತಿ ಹಂಗಂಗೆ ಬಿಚ್ಕೋತೈತಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮ ಮನೆಯವ್ರದ್ದು ಊಟ ಆಯ್ತಾ. ಇನ್ನು ನೆಕ್ಸ್ಟ್ ನಾನು ಮಾಡೋದು ಮುಗೀತೆ ಪಟಾಪಟ್ ಅಂತೇಳಿ ನಾನು ಫಸ್ಟ್ ಒಂದು ಬದ್ನಿಕಾಯಿ ಪಲ್ಯ ಹಚ್ಕೊಂಡು ತಿಂದೆ. ಆಮೇಲೆ ಬೆಲ್ಲದ ಬೇಳೆ ಹಚ್ಕೊಂಡು ತಿನ್ನಕತ್ತೀನಿ ಫ್ರೆಂಡ್ಸ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಾನಲ್.